ಹಾಯ್ ಫ್ರೆಂಡ್ಸ್, ಹಂಗಿದ್ರೆ ಎಲ್ಲರೂ ನೀವು ಇಷ್ಟು ದಿನ ಎಲ್ಲರೂ ಕೇಳಿರ್ತೀರಿ ಬ್ಯಾಂಕ್ ಲೂಟಿ ಆಗಿದಾವ, ATM ಲೂಟಿ ಆಗಿದಾವ, ಅಲ್ಲಿ ಕಳ್ಳತನ ಆಗೈತಿ, ಇಲ್ಲಿ ಕಳ್ಳತನ ಆಗೈತಿ ಅಂತೇಳಿ. ಬಟ್ ಈಗೇನ್ ಕೇಳ್ಬೇಕಾಗೈತಪ್ಪ ಅಂತಂದ್ರ ಇಂಡಿಯಾ ಒಳಗ ಬ್ಯಾಂಕ್ ಅನ್ನ ಜನರನ್ನ ಲೂಟಿ ಮಾಡಾಕತ್ತಾವ. ಬ್ಯಾಂಕ್ಗಳ ಮಿಡಲ್ ಕ್ಲಾಸ್ ಜನರನ್ನ ಲೂಟಿ ಮಾಡಾಕತ್ತಾರ. ಅದ್ ಯಾವ ತರ ಲೂಟಿಪಾ ಅಂತಂದ್ರ ಇನ್ಮೇಲೆ ICICI ಬ್ಯಾಂಕ್ ಒಳಗ ಯಾರ ಅಕೌಂಟ್ ಎಲ್ಲ ಅದಾವಲ್ಲ, ಸುಮಾರು ಇಂಡಿಯಾ ಒಳಗ 5,60,00,000 ಅಕೌಂಟ್ ಅದಾವ ICICI ಒಳಗ. ಸೊ ನೀವು ಯಾರೆಲ್ಲ ಅದ್ರೊಳಗ ಅಕೌಂಟ್ ಅದಿರಲ್ಲ, ಸಿಟಿ ಒಳಗ ನಿಮ್ದು ಅಕೌಂಟ್ ಇತ್ತಪ್ಪ ಅಂತಂದ್ರ ನೀವು ಮಿನಿಮಮ್ ಅಮೌಂಟ್ 50,000 ಮೇಂಟೈನ್ ಮಾಡ್ಬೇಕಂತೇಳಿ ಹೇಳಾಕತ್ತಾರ. ಸೇವಿಂಗ್ಸ್ ಅಕೌಂಟಿಗೆ ನೀವು ಮಿನಿಮಮ್ ಅಮೌಂಟ್ 50,000 ಇಡಬೇಕು ICICI ಬ್ಯಾಂಕ್ ಒಳಗೆ ನಿಮ್ಮ ಅಕೌಂಟ್ ಇರ್ಬೇಕಂದ್ರ ಅಂತೇಳಿ ಹೇಳಾಕತ್ತಾರ. ಇಲ್ಪ ಅಂತಂದ್ರ ಅವ್ರ ಏನ್ ಮಾಡ್ತಾರ, ಫೈನ್ ಹಾಕ್ತಾರ. 4%, 5% ಈ ತರ ಫೈನ್ ಹಾಕ್ತಾರ. ನೀವು 1,000 ರೂಪಾಯಿಕ 500, ಈ ತರ 400 ಫೈನ್ ಕಟ್ಬೇಕಾಗ್ತೈತಿ. ಆಮೇಲೆ ರೂರಲ್ ಏರಿಯಾ ಒಳಗ, ಹಳ್ಳಿ ಒಳಗ ನಿಮ್ಗೆ ಏನಾದ್ರು ICICI ಬ್ಯಾಂಕ್ ಒಳಗ ಅಕೌಂಟ್ ಇದ್ದುಪ್ಪ ಅಂತಂದ್ರೆ ಅಲ್ಲಿ ನೀವು ಮಿನಿಮಮ್ ಅಮೌಂಟ್ 25,000 ಮೇಂಟೈನ್ ಮಾಡ್ರಿ ಅಂತೇಳಿ ಹೇಳಾಕತ್ತಾರ. ಮೊದಲು ಅವ್ರದ್ದು ಏನ್ ರೂಲ್ಸ್ ಇತ್ತಪ್ಪ ಅಂತಂದ್ರೆ ಸಿಟಿ ಒಳಗ 10,000 ಇಟ್ಟಿದ್ರ ಸಾಕಾಗಿತ್ತ, ಹಳ್ಳಿ ಒಳಗ 2,500ದಿಂದ 10,000 ರೂಪಾಯಿ ಇದ್ರ ಸಾಕಾಗಿತ್ತ. ನಿಮ್ದೇನಾದ್ರು ಚೆಕ್ ಬುಕ್ ಐತಪ್ಪ ಅಂತಂದ್ರೆ 10,000 ಅಮೌಂಟ್, ನಿಮ್ ಚೆಕ್ ಬುಕ್ ಇಲ್ಪ ನಾವು ನಾರ್ಮಲ್ ಯೂಸರ್ಸ್ ಈಗ ಅಂತಂದ್ರೆ 2,500 ಅಮೌಂಟ್ ಇದ್ದ ಅವ್ರದ ಚಾರ್ಜಸ್ ಇತ್ತ. ಬಟ್ ಈಗ ಏನ್ ಮಾಡಾಕತ್ತಾರಪ್ಪ ಅಂತಂದ್ರ 50,000 ನೀವು ಏನಾದ್ರು ಅಲ್ಲಿ ಅಕೌಂಟ್ ಇಡ್ಬೇಕಂದ್ರೆ ನೀವು ಮಿನಿಮಮ್ 50,000 ಮೇಂಟೈನ್ ಮಾಡ್ಬೇಕು. ಸೊ ಅದ್ ಯಾವ ತರ ಲೂಟಿಪಾ ಅಂತಂದ್ರೆ ಈಗ ಮಿನಿಮಮ್ ನೀವು 50 ಲಕ್ಷ ಅಕೌಂಟ್ ಹಿಡ್ಕೋರಿ, ಅದ್ 5,60,00,000 ಅದಾವ. ಬಟ್ ನೀವು ಬರೀ 50 ಲಕ್ಷದ ಅಮೌಂಟ್ ಲೆಕ್ಕ ಮಾಡ್ರಿ. 50 ಲಕ್ಷ ಅಕೌಂಟ್ಗೆ ಪ್ರತಿಯೊಬ್ರು 50,000 ಇಟ್ರ ಅಂದ್ರ 5,000 ಕೋಟಿ ಅಮೌಂಟ್ ಆಗ್ತೈತಿ. ಕುಂತಲ್ಲಿ ಅವರು 5,000 ಕೋಟಿ ಗಳಿಸ್ತಾರ. ಆ ಅಮೌಂಟಿಗೆ ನೀವು ಅನ್ಕೋಬಹುದು ಅದ್ ನಮ್ಮ ಅಮೌಂಟ್, ನಮಗ ಅದ್ರದ್ದು ಬಡ್ಡಿ ಬರ್ತೈತಲ್ಲ 3%, 4% ಅಂತ ಹೇಳಿ. ಎಲ್ಲ ಅವ್ರು ಖಾಸಗಿ ಬ್ಯಾಂಕ್ನವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಖಾಸಗಿ ಇರ್ಲಿ ಗೌರ್ಮೆಂಟ್ ಇರ್ಲಿ, ಬ್ಯಾಂಕಿನವ್ರದ್ದು ಏನ್ ದಂಧೆಪಾ ಅಂತಂದ್ರೆ ನಿಮ್ಮ ಅಮೌಂಟ್ ಅನ್ನ ಅವರು ಬೇರೆ ಕಡೆ ಇನ್ವೆಸ್ಟ್ ಮಾಡಿ, ಈಗ ಏನಾದ್ರು ಲೋನ್ ಕೇಳ್ತಿರ್ತಾರಲ್ಲ, ಸೊ ಅಂತವ್ರಿಗೆ ಲೋನ್ ಕೊಟ್ಟು ಕ್ಯಾಸ 7%, 8%, 12%, 16% ಮಟನೂ ಇಂಟ್ರೆಸ್ಟ್ ರೇಟ್ ತಗೋತಾರ. ಬಿಸ್ನೆಸ್ ಲೋನ್ ಏನಾದ್ರು ಕೊಟ್ರಂದ್ರೆ 22% ತನೂ ಇಂಟ್ರೆಸ್ಟ್ ರೇಟ್ ತಗೋತಾರ. ಸೊ ನಿಮ್ಗೆ ಎಷ್ಟು ಕೊಡ್ತಾರ, ಅದ್ರೊಳಗ 3%, 4% ಕೊಡ್ತಾರ. ಸೊ ಅದ್ರೊಳಗ ಅವ್ರ ದುಡ್ಡು ಉಳಿತಂಗ ಆಗ್ತೈತಿ, ಅವರು ಗಳಿಸ್ದಂಗೂ ಆಗ್ತೈತಿ. ಹೊಳ್ಳಿ ನಿಮ್ಮ ಹಣ ನಿಮ್ಮ ಮೇಲೆ ಪ್ರೆಷರ್. ಈಗ ಯಾರಾದ್ರೂ ಈಗ ಮಿಡಲ್ ಕ್ಲಾಸ್ ಅವ್ರು ಇರ್ತಾರ, 50,000 ಅಂದ್ರೆ ಮಿಡಲ್ ಕ್ಲಾಸ್ ಅವ್ರಿಗೆ ದೊಡ್ಡ ಅಮೌಂಟ್. 50,000 ಅವ್ರು ಬ್ಯಾಂಕ್ ಒಳಗೆ ಇಟ್ರೆ ಅವ್ರನ್ನ ತೆಗ್ಯಾಕು ಬರೋದಿಲ್ಲ, ಅಕಸ್ಮಾತ್ ತೆಗೆದ್ರು ಅವ್ರಿಗೆ ಫೈನ್ ಬೀಳ್ತೈತಿ. ಸೊ ಅಂತ ಜನಕ್ಕ ಬಹಳ ಹೊಡ್ತಾ ಕೊಡ್ತೈತಿ. ಅವರು ಏನ್ ಮಾಡ್ರಿಪ್ಪ ಅಂತಂದ್ರೆ ನಿಮ್ಗೆ ಏನಾದ್ರು ಹಂಗೆ ಸ್ಟ್ರಿಕ್ಟ್ ಆಗಿ ನೀವು 50,000 ಇಡ್ರಪ್ಪ ಅಂತಂದ್ರೆ ದಯವಿಟ್ಟು ಬ್ಯಾಂಕ್ ಚೇಂಜ್ ಮಾಡ್ಕೋರಿ, ಗೌರ್ಮೆಂಟ್ ಬ್ಯಾಂಕ್ ಒಳಗೆ ಮಾಡಿಸ್ಕೋರಿ. SBI ಒಳಗೆ ನೀವು 0 ಅಕೌಂಟ್ ಇಟ್ರು ನಡಿತೈತಿ. 2020ರಿಂದ SBI ಆಗ್ಲಿ, ಬ್ಯಾಂಕ್ ಆಫ್ ಬರೋಡಾ ಆಗ್ಲಿ, ಅವ್ರ ಏನ್ ಹೇಳ್ತಾರಪ್ಪ ಅಂತಂದ್ರೆ ನೀವು ಮಿನಿಮಮ್ ಅಮೌಂಟ್ ನೀವು ಇಡ್ಲಿಲ್ಲ ಅಂದ್ರೂ ನಡಿತೈತಿ. ಈಗ ನಿಮ್ದು ATM ಇಲ್ಪ ಅಂತಂದ್ರೆ 250ರಿಂದ 500 ರೂಪಾಯಿ ಇದ್ರೆ ಸಾಕು. ATM ಇದ್ರೆ ಬರೀ 1,000 ಇದ್ರೆ ಸಾಕು. ಸೊ ಆ ತರ ಅಕೌಂಟ್ ಮಾಡಿಸ್ಕೊರಿ. ನಿಮ್ಗೆ ಎದಕ್ ಬೇಕು ICICI ಬ್ಯಾಂಕ್, ಆ ಬ್ಯಾಂಕ್, ಈ ಬ್ಯಾಂಕ್ ಅವ್ರ ಫೆಸಿಲಿಟಿ ಕೊಡ್ತಾರ, ಇಲ್ಲ ಅನ್ನೋದಿಲ್ಲ. ಫೆಸಿಲಿಟಿ, ಲಕ್ಸರಿ ಫೆಸಿಲಿಟಿ ಕೊಡ್ತಾರೆ. ನಿಮ್ಗೆ ಲೋನ್ ಬೇಕಂದ್ರೆ ಪಟ್ ಅಂತ ಕೊಡ್ತಾರೆ. ನಿಮ್ದು ಏನಾದ್ರು ಒಂದು ಕೆಲಸ ಇದ್ರೆ ಪಟ್ ಅಂತೇಳಿ ಅವ್ರು ರೆಸ್ಪಾನ್ಸ್ ಮಾಡ್ತಾರ, ಕೇರ್ ತಗೋತಾರ. ಬಟ್ 50,000 ಇಡ್ರಿ, 25,000 ಇಡ್ರಿ ಅಂತಂದ್ರೆ ಇದೊಂದು ಸ್ಕ್ಯಾಮ್ ತರ ಅನ್ಕೋರಿ. ಯಾಕೆ ಸ್ಕ್ಯಾಮ್ ಅಂತಂದ್ರೆ ನಿಮ್ಗೆ 2%, 3% ಬಡ್ಡಿ ಕೊಡ್ತಾರ ಅವ್ರ. ಬಟ್ ಅವ್ರ ಅದರ್ಲಿಂದ 7%, 10% ಲಾಭ ಇದನ್ ಮಾಡ್ತಾರ. ಅವ್ರ ಮಿನಿಮಮ್ ಅಮೌಂಟ್ ಯಾಕೆ ಇಟ್ಕೋತಾರಪ್ಪ ಅಂತಂದ್ರೆ ಅವರು ಒಂದು ರೀಸನ್ ಹೇಳಾಕತ್ತಾರ. ಏನ್ ರೀಸನ್ ಹೇಳಾಕತ್ತಾರಪ್ಪ ಅಂತಂದ್ರೆ ನಾವು ಬ್ಯಾಂಕಿನ ಸ್ಟಾಫ್ಸಿಗೆ ಪೇಮೆಂಟ್ ಕೊಡ್ಬೇಕು, ಆಮೇಲೆ ಪ್ರತಿಯೊಂದು ಇಂಟರ್ನೆಟ್ ಪೇಮೆಂಟ್ ಕೊಡ್ಬೇಕು, ಆಮೇಲೆ ನೀವು ಏನಾದ್ರು ಬಂದ್ರೆ ಚೆಕ್ ಬುಕ್ ಪ್ರಿಂಟ್ ಮಾಡ್ರಿ, ಅದ್ ಮಾಡ್ರಿ, ಇದ್ ಮಾಡ್ರಿ ಅಂತ ಪ್ರತಿಯೊಂದಕ್ಕೂ ನಮ್ದು ಖರ್ಚು ಇರ್ತೈತಿ. ಡೇಟಾ ಅನಲೈಸಿಸ್ ಮಾಡ್ಬೇಕು ನಾವು. ಸೊ ಅದ್ರ ಖರ್ಚಿಗೋಸ್ಕರ ನಮ್ದು ಎಕ್ಸ್ಪೆನ್ಸಸ್ ಜಾಸ್ತಿ ಆಗತೈತಿ. ಅದಕ್ಕೆ ನಾವು ಮಿನಿಮಮ್ ಅಮೌಂಟ್ ಜಾಸ್ತಿ ಮಾಡೇವಿ ಅಂತೇಳಿ ಹೇಳಾಕತ್ತಾರ. ಇದಕ್ಕೆ RBI ದವ್ರು ಏನ್ ಹೇಳಿದಾರಪ್ಪ ಅಂತಂದ್ರೆ, RBI ದವರು ಇಲ್ಲ, ಅವ್ರು ಪ್ರತ್ಯೇಕ ಬ್ಯಾಂಕಿಂದ ಅವ್ರದ್ದು ಹಕ್ಕು ಇರ್ತೈತಿ. ಅವ್ರ ಮಿನಿಮಮ್ ಅಮೌಂಟ್ ಎಷ್ಟಾದ್ರೂ ಕೇಳ್ಬೋದು, ಅವ್ರ ಫೆಸಿಲಿಟಿ ತಕ್ಕಾಗ ಅವ್ರ ಚಾರ್ಜಸ್ ಮಾಡ್ಬೋದು. ಸೊ ಅದಕ್ಕೆ RBI ಏನು ಮಾಡಕ್ ಸಾಧ್ಯ ಇಲ್ಲ. ಅವರ ಮಿನಿಮಮ್ ಚಾರ್ಜಸ್ ಅವ್ರು ಎಷ್ಟಾದ್ರೂ ಹೇಳ್ಬೋದು. ಯಾಕಂದ್ರೆ ಅವ್ರವ್ರ ಬ್ಯಾಂಕ್ ಅವ್ರವ್ರ ಫೆಸಿಲಿಟಿ ಮೇಲೆ ಅದು ಡಿಪೆಂಡ್ ಇರ್ತೈತಿ ಅಂತೇಳಿ RBI ದವ್ರು ಹೇಳಿದಾರೆ. ಸೊ ಅವ್ರ ಮೇಲೆ ಹಾಕೊಂಡಿಲ್ಲ. ಬ್ಯಾಂಕಿಂದ ಅವ್ರದ್ದು ಹಕ್ಕು ಇರ್ತೈತದ, ಅವ್ರು ಎಷ್ಟು ಬೇಕಾದಷ್ಟು ಚಾರ್ಜ್ ಮಾಡ್ಬೋದು ಅಂತೇಳಿ ಹೇಳಿದ್ದಾರೆ. ಸೊ ಇನ್ಮೇಲೆ ಅದ್ರೊಳಗೆ ನೀವು ಅಕೌಂಟ್ ಇಡುದು ಬಿಡುದು ಅದೇ ನಿಮ್ ಮರ್ಜಿ. ಯಾಕಪ್ಪ ಅಂತಂದ್ರೆ ಈಗ 1,00,000 ಅಂದ್ರ ಸಾಮಾನ್ಯ ಮಾತಲ್ಲ. ಸಿಟಿ ಒಳಗೆ ಎಷ್ಟೋ ಜನ ಮಿಡಲ್ ಕ್ಲಾಸ್ ಇರ್ತಾರ, ಮನೆ ರೆಂಟ್ ಒಳಗೆ ಇರ್ತಾರ. 10,000, 15,000 ಮನೆ ರೆಂಟ್ ತುಂಬ್ತಿರ್ತಾರ. ವಾಟರ್ ಬಿಲ್, ಆ ಬಿಲ್, ಈ ಬಿಲ್ ಅಂತೇಳಿ ಮನೆ ನಡ್ಸುದ ವಜ್ಜೆ ಆಗಿರ್ತೈತಿ. ಅಂತದ್ರೊಳಗ ನೀವು ಬ್ಯಾಂಕ್ ಒಳಗೆ 50,000 ಇಡ್ರಿ, 25,000 ಇಡ್ರಿ, ಮಿನಿಮಮ್ ಅಮೌಂಟ್ ಇಷ್ಟು ಇಡ್ರಿ, ಅಷ್ಟು ಇಡ್ರಿ ಅಂತಂದ್ರೆ ಅದೆಲ್ಲ ಆಗದ ಮಾತ. ನೀವು ಯಾರಾದ್ರೂ ಹಂಗೆ ನಿಮ್ ಕಂಪಲ್ಸರಿ ನೀವು ಇಡ್ಲೇಬೇಕಪ್ಪ ಅಂತಂದ್ರೆ ದಯವಿಟ್ಟು ನನ್ನ ಸಜೆಷನ್ ಏನಪ್ಪಾ ಅಂತಂದ್ರೆ ಬ್ಯಾಂಕ್ ಸ್ವಿಚ್ ಮಾಡ್ಕೋರಿ. ಯಾವ್ದಾದ್ರು ಗೌರ್ಮೆಂಟ್ ಬ್ಯಾಂಕ್ ಒಳಗೆ ಹೋಗ್ರಿ. ಒಂದ್ 5 ನಿಮಿಷ ಕೆಲಸ ತಡ ಆದ್ರೂ ಪರವಾಗಿಲ್ಲ. ಬಟ್ ನಿಮ್ದು 1,000, 1,500 ರೂಪಾಯಿದೊಳಗೆ ಕೆಲಸ ಆಗ್ತೈತಿ. ನಿಮ್ಗೆ ಲಕ್ಸರಿ ಫೆಸಿಲಿಟಿ ಬೇಕಪ್ಪ, ನಮ್ ಸುಟ್ರು ಸುಡ್ಲಾರ್ದಟ್ಟು ಐತಿ, ನಾವು 50,000 ಅಲ್ಲ 50 ಲಕ್ಷ ಇಡಾಕ್ ತಯಾರದೇವ್ ಅಂದ್ರೆ ಅದಕ್ಕೇನು ಅಭ್ಯಂತರ ಇಲ್ಲ, ನೀವು ಇಡ್ರಿ. ಇಟ್ ಕ್ಯಾಸ ನೀವು ಜೀವನ ಮಾಡ್ಬೋದು. ಸೊ ಇಂಥ ಅಪ್ಡೇಟ್ಗಾಗಿ ಮತ್ತೆ UK Pro ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಇಂಥ ಅಪ್ಡೇಟ್ ನೊಂದಿಗೆ ಬರ್ತಿರ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಬಾಯ್.